ಕರ್ನಾಟಕದಲ್ಲೂ ಕೂಡ ಮಕ್ಕಳ ಕಾಣೆಯಾಗಿದ್ದು ಬೇಕಾದಷ್ಟಿದೆ. 2022, 2022ರಿಂದ 25 2300 ಹುಡುಗಿಯರು ಹುಡುಗಿಯರು ಗರ್ಭಿಣಿಯಾಗಿದ್ದಾರೆ, ಅಪ್ರಾಪ್ತರು. ವಯಸ್ಸು 14ರಿಂದ 17 ವಯಸ್ಸಿನ ಒಳಗಡೆಗೆ ಅಪ್ರಾಪ್ತ ವಯಸ್ಸಿನವರು ಗರ್ಭಿಣಿಯಾಗಿದ್ದಾರೆ. ಧಾರವಾಡದಲ್ಲಿ ಅಂದರೆ ಮಕ್ಕಳನ್ನ ಕಾಣೆ ಅನ್ನುವಂಥ ದೃಷ್ಟಿಯಿಂದ ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂಥ ಘಟನೆ. ಒಂದು ಸರ್ಕಾರಿ ಶಾಲೆಯಿಂದ 3ನೇ ತರಗತಿ 2 ವಿದ್ಯಾರ್ಥಿಗಳನ್ನ ಅಬ್ದುಲ್ ಕರೀಂ ಮೇಸ್ತ್ರಿ ಅನ್ನುವಂಥವನು ಬೈಕ್ನಲ್ಲಿ ಕೂಡಿಸ್ಕೊಂಡು ಅವನು ಜೋಯಿಡಾ ಕಡೆ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಈ ಕಡೆಗೆ ಕಾಣೆ ಆಗಿದ್ದಾರೆ ಅಂತನ್ನುವಂಥದ್ದು ಕಂಪ್ಲೇಂಟ್ ಆಗತ್ತೆ. ಅವನು ಅಲ್ಲಿ ಆಕ್ಸಿಡೆಂಟ್ ಆದ ಕೂಡಲೇ 2 ಹುಡುಗರು ಎನ್ಕ್ವೈರಿ ಮಾಡಿದಾಗ ಕಿಡ್ನ್ಯಾಪ್ ಮಾಡಿದಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅದೇ ವ್ಯಕ್ತಿ 2 ವರ್ಷದ ಹಿಂದೆ ಹಳಿಯಾಳದಲ್ಲಿ ಒಂದು ಶಾಲೆಯ ಬಾಲಕಿಯನ್ನು ಅಪಹರಣ ಮಾಡಿದ್ದು ಕೇಸ್ ಇದೆ. ಸೊ ಈ ರೀತಿಯ ಏನು ನಾನು ಹೇಳಿದೆ ಮದರ್ಸಾಗಳಲ್ಲಿ ಅಂತನ್ನುವಂಥದ್ದು ಹೇಳಿದೆ, ಇದು ಒಂದು ಸಾಕ್ಷಿ ಇದೆ. ಇದೇ ಮಾದರಿಯಲ್ಲೇ ಕರ್ನಾಟಕದಲ್ಲಿ 2018ರಿಂದ 2023 11,713 ಬಾಲಕರು ಬಾಲಕ ಬಾಲಕಿಯರು ಕಾಣೆಯಾಗಿದ್ದಾರೆ. ಇದರಲ್ಲಿ 2018ರಿಂದ 2023 11,713. ಇದರಲ್ಲಿ 1,200 ಪತ್ತೆ ಆಗಿಲ್ಲ, ಎಲ್ಲಿದ್ದಾರೆ ಅಂತನ್ನೋದು ಗೊತ್ತಾಗಿಲ್ಲ. ಸೊ ಈ ರೀತಿಯ ಮಕ್ಕಳ ಸಂಬಂಧಪಟ್ಟಾಗೆ ಭಯಾನಕವಾದಂತಹ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ತಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತು ನಮ್ಮ